ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಕಲಿಕೆ ಅನ್ನೋದು ನಿರಂತರವಾಗಿ ನಮ್ಮ ಜೀವನದಲ್ಲಿ ಇದ್ದರೆ ಆಗಲೇ ನಾವು ಜೀವನನ ಜೀವಂತವಾಗಿ ಜೀವಿಸೋಕ್ಕೆ ಸಾಧ್ಯ ಅಂತ ಕೇಳ್ಪಟ್ಟಿದ್ದೀವಿ ಅಲ್ವಾ? ಕಲಿಕೆಗೆ ವಯಸ್ಸಿಲ್ಲ ಅನ್ನೋದಕ್ಕೆ ನಮ್ಮ ಮನೆಯಲ್ಲೇ ನನಗೆ ಎಷ್ಟೋ ಉದಾಹರಣೆಗಳು ಸಿಕ್ತು. ನಮ್ಮ ದೊಡ್ಡಮ್ಮ ರಿಟೈರ್ ಆದಮೇಲೆ ವೀಣೆ ಕಲಿತರು. ಸಂಗೀತದ ಮೇಲಿನ ಆಸಕ್ತಿ ಅವರನ್ನು ಕಲಿಯೋ ಹಾಗೆ ಮಾಡ್ತು. ನನ್ನ ಸೋದರತ್ತೆ ಮಗ ಒಬ್ಬ ಮದುವೆ ಮಕ್ಕಳು ಎಲ್ಲ ಆಗಿ ಒಂದು ರೌಂಡ್ ಸೆಟಲ್ ಆದಮೇಲೆ ತಬಲಾ ಕಲಿತ. ಈಗ ಕಚೇರಿ ಕೊಡ್ತಾನೆ. ಹಾಗೆ ನನ್ನ ಫ್ರೆಂಡ್ ತಾತ ಒಬ್ಬರು 80ನೇ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. ಎಷ್ಟು ಇನ್ಸ್ಪೈರಿಂಗ್ ಅಲ್ವಾ? ಇವ್ರನ್ನೆಲ್ಲ ನೋಡಿದಾಗ ನಮ್ಮದು ಯಾವುದೋ ಒಂದು ಆಸೆ ಆಸಕ್ತಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದು ಮಾಡೋಕ್ಕಾಗದೇ ಇದ್ದಿದ್ದು ಇವಾಗ ಮಾಡೋಣ ಅಂತ ಮನಸ್ಸು ಬರುತ್ತಲ್ವ? ಹಾಗೆ ನನಗೂ ಬಂತು. ಏನು, ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು, ಕಲಿತೆ ಕೂಡ. 2 ಬಾರಿ ಜೂನಿಯರ್ ಪೋರ್ಷನ್ಸ್ ಆದ್ರೂ ಎಕ್ಸಾಮ್ ಮಾತ್ರ ತೊಗೊಳಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅದು ಹಾಗೆ ಬಿಟ್ಟು ಹೋಯಿತು. ಹಾಗೆ ನಾನು ಸ್ವಲ್ಪ ಸಂಕೋಚದ ಸ್ವಭಾವದವಳು. ಹಾಡು ಹೇಳಮ್ಮ ಅಂದರೆ, ಸಂಗೀತ ಕಲ್ತಿದೆಯಲ್ಲ ಹೇಳಮ್ಮ ಒಂದು ಹಾಡು ಅಂದರೆ ಸಂಕೋಚ ಪಟ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ಆದರೆ ಇವಾಗ ಯಾಕೋ ಮತ್ತೆ ಹಾಡಬೇಕು, ಕಲಿಬೇಕು, ಮುಂದುವರಿಸ್ಬೇಕು ಅನ್ನಿಸ್ತಾ ಇದೆ. ಇವರೆಲ್ಲರನ್ನೂ ಮಾದರಿಯನ್ನಾಗಿಟ್ಕೊಂಡು ಮುಂದುವರ್ಸೋಣ ಅಂತಿದ್ದೀನಿ. ನೀವೇನಂತೀರಾ? ನಿಮ್ಮದು ಈ ಥರ ಏನಾದರೂ ಪ್ಯಾಷನ್ ಇದೆಯಾ?